ಈ ಘಟನೆ ನಡೆದದ್ದು 1919 ಏಪ್ರಿಲ್ 13ರಂದು ಅಮೃತಸರದ ಮೈದಾನಕ್ಕೆ ಇದ್ದದ್ದು ಒಂದೇ ಒಂದು ಚಿಕ್ಕ ದಾರಿ. ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಸೈನ್ಯದೊಂದಿಗೆ ಬರುತ್ತಾನೆ ಮತ್ತು ಕಿಂಚಿತ್ತು ದಯೆ ಇಲ್ಲದೆ ಗುಂಡು ಹಾರಿಸಲು ಆದೇಶಿಸುತ್ತಾನೆ. ನಮಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಬಗ್ಗೆ ಮಾತ್ರ ತಿಳಿದಿದೆ, ಆದರೆ ಅದರಂತೆಯೇ ನಡೆದ ಇನ್ನೊಂದು ದೊಡ್ಡ ರಕ್ತಪಾತದ ಕತೆ ನಮಗೆ ಗೊತ್ತೇ ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ಭರತ್. ಕಣ್ಣು ಮುಚ್ಚಿ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಒಂದು ವಿಶಾಲವಾದ ಮೈದಾನ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿದ್ದಾರೆ. ಅವರಲ್ಲಿ ಅಸಹಾಯಕ ಮಹಿಳೆಯರು, ವೃದ್ಧರು ಮತ್ತು ಪುಟ್ಟ ಮಕ್ಕಳಿದ್ದಾರೆ. ಅಷ್ಟರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಸೈನ್ಯದೊಂದಿಗೆ ಬರುತ್ತಾನೆ ಮತ್ತು ಕಿಂಚಿತ್ತು ದಯೆ ಇಲ್ಲದೆ ಗುಂಡು ಹಾರಿಸಲು ಆದೇಶಿಸುತ್ತಾನೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ನಿಮ್ಮ ಕಣ್ಣ ಮುಂದೆ ಒಂದು ಭೀಕರ ದೃಶ್ಯ ಹಾದು ಹೋಗಿರಲೇಬೇಕು. ಅದುವೇ ಇತಿಹಾಸದ ಅತ್ಯಂತ ಕ್ರೂರ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ. ಈ ಘಟನೆ ನಡೆದದ್ದು 1919 ಏಪ್ರಿಲ್ 13ರಂದು ಅಮೃತಸರದ ಮೈದಾನಕ್ಕೆ ಇದ್ದದ್ದು ಒಂದೇ ಒಂದು ಚಿಕ್ಕ ದಾರಿ. ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಹಿಂದೆ ಕೆಲವು ಪ್ರಮುಖ ಕಾರಣಗಳಿದ್ದವು. ಬ್ರಿಟಿಷರು ಭಾರತೀಯರನ್ನು ವಿಚಾರಣೆ ಇಲ್ಲದೆ ಜೈಲಿಗೆ ಹಾಕುವ ರೌಲಟ್ ಆಕ್ಟ್ ಎಂಬ ಕರಾಳ ಕಾನೂನನ್ನು ಜಾರಿಗೆ ತಂದಿದ್ದರು. ಇದರ ವಿರುದ್ಧ ಗಾಂಧೀಜಿಯವರು ದೇಶವ್ಯಾಪಿ ಹರತಾಳಕ್ಕೆ ಕರೆ ನೀಡಿದ್ದರು. ಪಂಜಾಬ್ನಲ್ಲಿ ಈ ಹೋರಾಟವನ್ನು ಮುನ್ನಡೆಸುತ್ತಿದ್ದ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಸೈಫುದ್ದೀನ್ ಕಿಚ್ಲು ಅವರನ್ನು ಬ್ರಿಟಿಷರು ಬಂಧಿಸಿದರು. ತಮ್ಮ ನಾಯಕರ ಬಂಧನವನ್ನು ಪ್ರತಿಭಟಿಸಲು ಸುಮಾರು 15,000 ಜನರು ಜಲಿಯನ್ ವಾಲಾ ಬಾಗ್ನಲ್ಲಿ ಶಾಂತಿಯುತವಾಗಿ ಜಮಾಯಿಸಿದ್ದರು. ಆಗ ಅಲ್ಲಿಗೆ ಬಂದ ಬ್ರಿಗೇಡಿಯರ್ ಜನರಲ್ ಡಯರ್ ಎಚ್ಚರಿಕೆಯನ್ನು ನೀಡದೆ ಗುಂಡಿನ ಮಳೆಗೆರೆಯಲ್ಲಿ ಆದೇಶಿಸಿದ. ಇತಿಹಾಸಕಾರರ ಪ್ರಕಾರ ಬಂದೂಕಿನ ಗುಂಡುಗಳು ಖಾಲಿಯಾಗುವವರೆಗೂ ಸುಮಾರು 15ರಿಂದ 17 ನಿಮಿಷಗಳ ಕಾಲ ನಿರಂತರವಾಗಿ ಫೈರಿಂಗ್ ನಡೆಯಿತು. ಬ್ರಿಟಿಷರ ದಾಖಲೆಗಳು 400 ಜನ ಸತ್ತಿದ್ದಾರೆ ಎಂದು ಹೇಳಿದರೂ ವಾಸ್ತವದಲ್ಲಿ ಸಾವಿರಾರು ಭಾರತೀಯರು ಅಂದು ಬಲಿಯಾಗಿದ್ದರು. ಈ ರಕ್ತಪಾತವನ್ನು ಕಣ್ಣಾರೆ ಕಂಡಿದ್ದ ವೀರ ಉಧಮ್ ಸಿಂಗ್ ವರ್ಷಗಳ ನಂತರ ಲಂಡನ್ಗೆ ಹೋಗಿ ಹತ್ಯಾಕಾಂಡದ ಮುಖ್ಯ ಯೋಜಕ ಮೈಕಲ್ ವೋಡ್ವೈರ್ ನನ್ನು ಹತ್ಯೆ ಮಾಡುವ ಮೂಲಕ ಈ ಸೇಡನ್ನು ತೀರಿಸಿಕೊಂಡರು. ನಮಗೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಬಗ್ಗೆ ಮಾತ್ರ ತಿಳಿದಿದೆ, ಆದರೆ ಅದರಂತೆಯೇ ನಡೆದ ಇನ್ನೊಂದು ದೊಡ್ಡ ರಕ್ತಪಾತದ ಕತೆ ನಮಗೆ ಗೊತ್ತೇ ಇಲ್ಲ. ಅಂತಹದ್ದೇ ಮತ್ತೊಂದು ಭೀಕರ ಘಟನೆ ಗುಜರಾತ್ ಮತ್ತು ರಾಜಸ್ಥಾನದ ಗಡಿಯಲ್ಲಿ ನಡೆದಿತ್ತು. ಇದನ್ನು ಮಾನ್ಗಢ್ ಟ್ರಾಜಿಡಿ ಅಥವಾ ಮಾನ್ಗಢ್ ಹತ್ಯಾಕಾಂಡ ಎಂದು ಕರೆಯಲಾಗುತ್ತದೆ. ಇತಿಹಾಸಕಾರರು ಇದನ್ನು ರಾಜಸ್ಥಾನದ ಜಲಿಯನ್ ವಾಲಾ ಬಾಗ್ ಎಂದೇ ಗುರುತಿಸುತ್ತಾರೆ. ಆದರೆ ದೌರ್ಭಾಗ್ಯವಶಾತ್ ಈ ಕತೆ ಇತಿಹಾಸದ ಪುಟಗಳಲ್ಲಿ ಎಲ್ಲಿಯೋ ಹೂತು ಹೋಗಿದೆ. ಜಲಿಯನ್ ವಾಲಾ ಬಾಗ್ ಘಟನೆಗಿಂತ 6 ವರ್ಷಗಳ ಮೊದಲು, ಅಂದರೆ 1913ರಲ್ಲಿ ನಡೆದ ಈ ರಕ್ತಪಾತದಲ್ಲಿ ಬ್ರಿಟಿಷರ ಗುಂಡಿಗೆ ಸುಮಾರು 1500ಕ್ಕೂ ಹೆಚ್ಚು ಬೀಲ್ ಬುಡಕಟ್ಟು ಜನರು ಬಲಿಯಾಗಿದ್ದರು. ಇಷ್ಟು ದೊಡ್ಡ ಬಲಿದಾನವಾಗಿದ್ದರೂ ಈ ಘಟನೆಗೆ ಸಿಗಬೇಕಾದ ಮನ್ನಣೆ ನಮ್ಮ ಇತಿಹಾಸದಲ್ಲಿ ಸಿಗಲೇ ಇಲ್ಲ. ಯಾರು ಈ ಭೀಲ್ ಸಮುದಾಯದವರು? ಬೀಲ್ ಎಂಬ ಪದವು ಬಿಲ್ಲು ಎಂಬ ಪದದಿಂದ ಬಂದಿದೆ. ಇದರರ್ಥ ಬಿಲ್ಲುಗಾರರು. ಇವರು ಬಿಲ್ಲು ಬಾಣದ ವಿದ್ಯೆಯಲ್ಲಿ ಅತ್ಯಂತ ನಿಪುಣರು. ನಾವು ಮೇವಾಡ ಸಾಮ್ರಾಜ್ಯದ ರಾಜ ಲಾಂಛನವನ್ನು ಗಮನಿಸಿದರೆ ಒಂದು ಬದಿಯಲ್ಲಿ ಕ್ಷತ್ರಿಯ ಯೋಧನಿದ್ದರೆ ಮತ್ತೊಂದು ಬದಿಯಲ್ಲಿ ಹೆಮ್ಮೆಯ ಭೀಲ್ ಯೋಧನನ್ನು ಕಾಣಬಹುದು. 1576ರ ಪ್ರಸಿದ್ಧ ಹಳದಿಘಾಟಿ ಯುದ್ಧದಲ್ಲಿ ಮಹಾರಾಣಾ ಪ್ರತಾಪ್ ಅವರಿಗೆ ಭೀಲ್ ಸಮುದಾಯವು ಬೆನ್ನುಲುಬಾಗಿ ನಿಂತು ಸಹಾಯ ಮಾಡಿತು. ಅಂದು ಮೇವಾಡದಲ್ಲಿ ಭೀಲ್ ಜಾಯೋ ರಾಣಿ ಜಾಯೋ ಬಾಯಿ ಅಂದರೆ ಭೀಲ್ ಪುತ್ರ ಮತ್ತು ರಾಣಿಯ ಪುತ್ರ ಇಬ್ಬರು ಸಹೋದರರು ಎಂಬ ಘೋಷಣೆ ಅತಿ ಹೆಚ್ಚು ಪ್ರಚಲಿತದಲ್ಲಿತ್ತು. ಇದೆಲ್ಲ ಶುರುವಾಗಿದ್ದು 1899ರ ಸುಮಾರಿಗೆ. ಮಹಾರಾಷ್ಟ್ರ, ಗುಜರಾತ್ ಮತ್ತು ರಾಜಸ್ಥಾನದ ಭಾಗಗಳಲ್ಲಿ ಭೀಲ್ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿದ್ದವು. ಆಗಿನ ಸಂಸ್ಥಾನಗಳ ರಾಜರು ಮತ್ತು ಬ್ರಿಟಿಷರು ಅವರನ್ನು ಬಾಂಡೆಡ್ ಲೇಬರ್, ಜೀತದಾಳುಗಳಾಗಿ ಅತ್ಯಂತ ಕ್ರೂರವಾಗಿ ನಡೆಸಿಕೊಳ್ಳುತ್ತಿದ್ದರು. 1890ರ ನಂತರ ಉಂಟಾದ ಭೀಕರ ಕ್ಷಾಮದಿಂದಾಗಿ ಲಕ್ಷಾಂತರ ಜನರು ತುತ್ತು ಅನ್ನಕ್ಕೂ ಪರದಾಡುವಂತಾಯಿತು. ಅಂತಹ ಕಷ್ಟದ ಕಾಲದಲ್ಲಿ ಉದಯಿಸಿದವರೇ ಸಮಾಜ ಸುಧಾರಕ ಗೋವಿಂದಗಿರಿ. ಇವರನ್ನು ಎಲ್ಲರೂ ಗೋವಿಂದ ಗುರು ಎಂದೇ ಕರೆಯುತ್ತಾರೆ. ಇವರು ಭೀಲ್ ಸಮಾಜದಲ್ಲಿ ಮದ್ಯಪಾನ ಮತ್ತು ಮಾಂಸಾಹಾರದಂತಹ ಹವ್ಯಾಸಗಳ ವಿರುದ್ಧ ಜಾಗೃತಿ ಮೂಡಿಸಿ ಭಗತ್ ಚಳವಳಿಯನ್ನು ಆರಂಭಿಸಿದರು. 1919ರ ಅಕ್ಟೋಬರ್ ತಿಂಗಳು ಗೋವಿಂದ ಗುರುಗಳ ಒಂದು ಮಾತಿಗೆ ಬೆಲೆ ಕೊಟ್ಟು ಮಾನ್ಗಢ್ ಬೆಟ್ಟದ ಮೇಲೆ ಬರೋಬ್ಬರಿ 1.5 ಲಕ್ಷಕ್ಕೂ ಹೆಚ್ಚು ಭೀಲ್ ಜನರು ಜಮಾಯಿಸಿದ್ದರು. ಅವರ ಬೇಡಿಕೆಗಳು ನ್ಯಾಯಸಮ್ಮತವಾಗಿದ್ದವು. ಜೀತ ಪದ್ಧತಿಯನ್ನು ಕೊನೆಗೊಳಿಸಬೇಕು, ಶ್ರಮಕ್ಕೆ ತಕ್ಕ ವೇತನ ನೀಡಬೇಕು ಮತ್ತು ಹೊರೆಯಾಗಿರುವ ತೆರಿಗೆಯನ್ನು ಕಡಿಮೆ
ಉಳುಮೆ ಮಾಡಬೇಕು. ಆದರೆ ಈ ಒಕ್ಕೂಟವನ್ನು ಕಂಡ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಬೀಲ್ ಜನರು ತಮ್ಮದೇ ಆದ ಪ್ರತ್ಯೇಕ ಸಾಮ್ರಾಜ್ಯ ಸ್ಥಾಪಿಸಲು ಸಂಚು ರೂಪಿಸುತ್ತಿದ್ದಾರೆ ಎಂಬ ವದಂತಿಯನ್ನು ಹರಡಿದರು. ಇದರಿಂದ ಆತಂಕಗೊಂಡ ಸ್ಥಳೀಯ ರಾಜರು ಪರಿಸ್ಥಿತಿಯನ್ನು ಹತ್ತಿಕ್ಕಲು ಬ್ರಿಟಿಷ್ ಅಧಿಕಾರಿ R.E. ಹ್ಯಾಮಿಲ್ಟನ್ ಅವರ ಸಹಾಯ ಕೋರಿದರು. ಬ್ರಿಟಿಷರು ನವೆಂಬರ್ 15, 1913 ಆ ಸ್ಥಳವನ್ನು ಖಾಲಿ ಮಾಡಬೇಕೆಂದು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಒಂದು ವೇಳೆ ಅಲ್ಲಿಂದ ಕದಲದಿದ್ದರೆ ಅದನ್ನು ದೇಶದ್ರೋಹದ ಸಭೆ ಎಂದು ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆಯೂ ಹಾಕಿದ್ದರು. ಆದರೆ ತಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದ ಬೀಲ್ ಜನರು ಅಲ್ಲಿಂದ ಕದಲಿರಲಿಲ್ಲ. ಅಂತಿಮವಾಗಿ ಬ್ರಿಟಿಷ್ ಸೈನ್ಯವು ಮೆಷಿನ್ ಗನ್ಗಳೊಂದಿಗೆ ಬೆಟ್ಟವನ್ನು ಸುತ್ತುವರಿಯಿತು ಮತ್ತು ಶಾಂತಿಯುತವಾಗಿ ನೆರೆದಿದ್ದ ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಏಕಾಏಕಿ ಗುಂಡಿನ ಮಳೆಗೆರೆಯಿತು. ಪ್ರಾಣ ಉಳಿಸಿಕೊಳ್ಳಲು ಜನರು ದಿಕ್ಕಾಪಾಲಾಗಿ ಓಡಿದರು. ಕೆಲವರು ಬೆಟ್ಟದಿಂದ ಕೆಳಕ್ಕೆ ಹಾರಿದರು. ಅಂದು ಸುಮಾರು 1500 ಬೀಲ್ ಯೋಧರನ್ನು ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದರು. ಹತ್ಯಾಕಾಂಡದ ನಂತರ ಫೆಬ್ರವರಿ 1914ರಲ್ಲಿ ಗೋವಿಂದ ಗುರುಗಳನ್ನು ಬ್ರಿಟಿಷರು ಬಂಧಿಸಿದರು. ಅವರಿಗೆ ಮೊದಲು ಮರಣದಂಡನೆ ವಿಧಿಸಲಾಯಿತಾದರೂ ನಂತರ ಅವರನ್ನು ಜೀವಾವಧಿ ಶಿಕ್ಷೆಗೆ ಬದಲಿಸಲಾಯಿತು. ಅಂತಿಮವಾಗಿ 1919ರಲ್ಲಿ ಅವರು ಜೈಲಿನಿಂದ ಬಿಡುಗಡೆ ಹೊಂದಿದರು. ತಮ್ಮ ಜೀವನವಿಡೀ ಸಮಾಜ ಸುಧಾರಣೆಗಾಗಿ ಶ್ರಮಿಸಿದ ಅವರು 1931ರಲ್ಲಿ ಗುಜರಾತ್ನ ಲಿಂಬಡಿಯಲ್ಲಿ ನಿಧನರಾದರು. ಇವರ ಅಪ್ರತಿಮ ತ್ಯಾಗ ಮತ್ತು ಸೇವೆಯ ಗೌರವಾರ್ಥವಾಗಿ 2015ರಲ್ಲಿ ಗುಜರಾತ್ನ ಗೋಧ್ರಾದಲ್ಲಿ ಶ್ರೀ ಗೋವಿಂದ ಗುರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಭಾರತದ ಇತಿಹಾಸದಲ್ಲಿ ಕೇವಲ ಮಾನ್ಗಢ್ ಮಾತ್ರವಲ್ಲದೆ ಇನ್ನೂ ಅದೆಷ್ಟೋ ಅಜ್ಞಾತ ಹತ್ಯಾಕಾಂಡಗಳು ನಡೆದಿದೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಚರಣ್ ಪಾದುಕಾ ಹತ್ಯಾಕಾಂಡ. ಇದನ್ನು ಮಧ್ಯಪ್ರದೇಶದ ಜಲಿಯನ್ ವಾಲಾ ಬಾಗ್ ಎನ್ನಲಾಗುತ್ತದೆ. ವಿಧುರಾಶ್ವತ ಹತ್ಯಾಕಾಂಡ ಇದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದಿದ್ದು. ಇದನ್ನು ದಕ್ಷಿಣ ಭಾರತದ ಜಲಿಯನ್ ವಾಲಾ ಬಾಗ್ ಎಂದೇ ಕರೆಯುತ್ತಾರೆ. ಪತರುಘಾಟ್ ಹತ್ಯಾಕಾಂಡ. ರೈತರ ಮೇಲೆ ನಡೆದ ಈ ಕ್ರೌರ್ಯವನ್ನು ಅಸ್ಸಾಂನ ಜಲಿಯನ್ ವಾಲಾ ಬಾಗ್ ಎಂದು ಕರೆಯಲಾಗುತ್ತದೆ. ಇತಿಹಾಸ ಅಂದರೆ ಕೇವಲ ರಾಜ ಮಹಾರಾಜರ ಕಥೆಯಲ್ಲ, ಅದು ಸಾಮಾನ್ಯ ಜನರ ಅಸಾಮಾನ್ಯ ಬಲಿದಾನಗಳ ದಾಖಲೆ ಕೂಡ. ಮಾನ್ಗಢ್ನಿಂದ ವಿಧುರಾಶ್ವತದವರೆಗೆ ದೇಶದ ಮೂಲೆ ಮೂಲೆಯಲ್ಲಿ ಹರಿದ ರಕ್ತದ ಪ್ರತಿ ಹನಿಯು ಇಂದು ನಮಗೆ ಸ್ವಾತಂತ್ರ್ಯದ ಉಸಿರಾಗಿದೆ. ಇಂತಹ ಅಜ್ಞಾತ ವೀರರ ಕಥೆಗಳನ್ನು ಜನರಿಗೆ ತಲುಪಿಸುವುದು ನನ್ನದೊಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.